ಭಾಷಣದಲ್ಲಿ ಒಂದು ಮಾಹಿತಿ ಹೇಳಿದ್ದಾರೆ. ಜೆಡಿಎಸ್ನ ಶಾಸಕರಿಗೆ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ, ಒಕ್ಕಲಿಗ ನಾಯಕತ್ವ ದೇವೇಗೌಡರು ಇಂದ ವಿಮುಖರಾಗ್ತಿದ್ದಾರೆ. ನನಗೇನಾದ್ರು ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ಟರೆ 15 ಶಾಸಕರನ್ನು ಹೊಡೆದು ಕರ್ಕೊಂಡು ಬರ್ತೀವಿ ಒಂದೇ ತಿಂಗಳಲ್ಲಿ ಅಂತ ಹೇಳಿದ್ರು. ಏನಾದ್ರ ಅಗತ್ಯ ಈಗ ಏನಿಲ್ವಲ್ಲ, ನಾವು ಆ ಕೆಲಸ ಮಾಡೋದಿಲ್ಲ. ಸಾಮಾನ್ಯವಾಗಿ ನಾವು ಕಾಂಗ್ರೆಸ್ನಲ್ಲಿ BJP ಅವ್ರು ಮಾಡ್ದಂಗೆ ಆಪರೇಷನ್ ಕಮಲ ಏನು ಮಾಡ್ತಾರಲ್ಲ ಅವರು, ಆ ಥರ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಈಗ ಯೋಗೇಶ್ವರ ಮಾತು ಹೇಳಿದರೆ ಅದರ ಅಗತ್ಯತೆ ಏನು ನಮಗೆ ನಿಲ್ವಲ್ಲ. ಈಗ 138 ಇದ್ದೀವಿ, ಇನ್ನೆಷ್ಟು ಜನ ಕರ್ಕೊಂಬರ್ಬೇಕು ನೀವು? ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಎಲ್ಲರೂ ಕೂಡ ಹೇಳಿದ್ದೇವೆ. ಯಾರಿಗೆ ನಮ್ಮ ಗೈಡ್ಲೈನ್ಸ್ ಏನಿದ್ದಾವೆ ಆ ಗೈಡ್ಲೈನ್ಸಿನ ಚೌಕಟ್ಟಿನಲ್ಲಿ ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡಿ ಅಂತ. ಕೆಲವ್ರನ್ನ ತೆಗ್ದಿದ್ದಾರೆ ಅಂತ ಬಂದಾಗ, ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ಹೇಳಿದರು ಅದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳಿದರು. ನಾವು ಅದನ್ನೇ ಆ ಸ್ಟ್ಯಾಂಡಲ್ಲೇ ಇದ್ದೇವೆ ನಾವೆಲ್ಲ. ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದೀರಿ, ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀರಿ. ಹಾಸನದಲ್ಲೂ ಕೂಡ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಹಾಸನದಲ್ಲಿ ಗೊತ್ತಿಲ್ಲ ನನಗೆ. ನಾನು ತುಮಕೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜು. ಹಾಸನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ಗೆ KN ರಾಜಣ್ಣ ಅವರಿದ್ದಾರೆ, ಅವ್ರು ಮಾಡ್ತಾ ಇರಬೇಕು, ಏನೋ ಗೊತ್ತಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಸವಲತ್ತುಗಳು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆನಲ್ಲೂ ಕೊಡ್ತೀವಿ. ಅದಕ್ಕೆ ತುಮಕೂರು ಜಿಲ್ಲೆಯಲ್ಲಿ 1,46,000 ಜನರಿಗೆ ಈ ಥರದ್ದು ಈ ಏನು ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಈ ಏನು ಸರ್ಕಾರದ ಯೋಜನೆಗಳಿದ್ದಾವೆ ಅದನ್ನೆಲ್ಲ ತಲುಪಿಸೋವಂಥ ಕೆಲಸ ಮಾಡ್ತೀವಿ. ಈಗಾಗಲೇ 8 ತಿಂಗಳ ಹಿಂದೆ ಒಂದು ಮಾಡಿದ್ದು, ಈಗ ಮತ್ತೊಂದು ಈ ವರ್ಷಕ್ಕೆ ಸೇರಿದಾಗೆ ಮಾಡ್ತಾಯಿದ್ದೀವಿ. ಅದನ್ನು ಎಲ್ಲ ಜಿಲ್ಲೆನಲ್ಲೂ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರುಗಳಿಗೆ ಹೇಳ್ತಾ ಇದ್ದಾರೆ. ನೋಡಿ, ತುಮಕೂರಲ್ಲಿ ಪರಮೇಶ್ವರ್ ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಜಿಲ್ಲೆನಲ್ಲೂ ಕೂಡ ಒಂದೊಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಿದ್ದಾರೆ. ಅದಲ್ಲದೆ ಇನ್ನೇ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು.